ಹೇಯ್ ಬಾಯ್ಲಿ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ಷಷ್ಠಿ ಹಬ್ಬ. ಸೊ ನಾನು ಬೇಗ ಅಂದರೆ 4 ಗಂಟೆಗೇ ಎದ್ದು ಬೆಳಗಿನ ಜಾವ ಪೂಜೆ ಎಲ್ಲ ಮುಗಿಸಿ ಇವಾಗ ತಿಂಡಿ ಮಾಡೋದಕ್ಕೆ ಅಂತ ಹೋಗಬೇಕು. ಮನ್ವಿತ್ಗೂ ರಜಾ ಇಲ್ಲ, ವಿಜಿಗೂ ರಜಾ ಇಲ್ಲ. ಆ್ಯಂಡ್ ಇವಾಗ ಮನ್ವಿತ್ನ ಏಳಿಸಿ ಒಂದು 6:30 ಹಂಗೆ ಅವನು ಬೇಗ ಸ್ನಾನ ಮಾಡಿಸಿ ಹುತ್ತದ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಬರಬೇಕು. ಸೊ ಯೂಸ್ವಲಿ ನಾನು ಯಾವಾಗಲೂ ಅಷ್ಟೇ, ಪ್ರತಿ ವರ್ಷ 5:30 ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿ ಟಿಫನ್ ಏನಾದ್ರು ಇದ್ದರೆ ಮಾಡಿಟ್ಬಿಟ್ಟು ಮನ್ವಿತ್ಗೆ ಸ್ನಾನ ಮಾಡಿಸ್ಕೊಂಡು ಅವನ್ನ ಕರ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ಸೊ ಈ ಷಷ್ಠಿ ಹಬ್ಬದ ದಿನ ನಮ್ಮ ಅತ್ತೆ ಮಾವ ಉಪವಾಸ ಇರ್ತಾರೆ. ಅವರು ಸಂಜೆ ತನಕ ಉಪವಾಸ ಇದ್ದು ಸಂಜೆ ಮೇಲೆ ಷಷ್ಠಿ ಹಬ್ಬಕ್ಕೆ ಅಂತ ಸ್ಪೆಷಲ್ ಕಿಚಡಿ ಮತ್ತು ಸಾಂಬಾರನ್ನ ಮಾಡ್ತಾರೆ, ಎಲ್ಲ ತರಕಾರಿನೂ ಹಾಕಿ. ಸೊ ಅದರದ್ದು ರೆಸಿಪಿ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಅದನ್ನು ಮಾಡಿದ್ಮೇಲೆ ಅವರು ರಾತ್ರಿ ಹೋಗಿ ಉತ್ತರದಲ್ಲಿ ಪೂಜೆ ಮಾಡಿಬಿಟ್ಟು ಬಂದು ಊಟ ಮಾಡೋದು. ಸೊ ನಾನೇನು ಉಪವಾಸ ಇಲ್ಲ, ಯಾವಾಗಲೂ ಕೂಡ ಉಪವಾಸ ಇದ್ದ ಅಭ್ಯಾಸ ಇಲ್ಲ ನನಗೆ. ಸೊ ಅದರಿಂದ ನಾನು ಬೆಳಗ್ಗೆನೇ ಪೂಜೆ ಮುಗಿಸಿ ಹುತ್ತದ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ಬಿಡ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು ತೋರಿಸ್ತೀನಿ ಎಷ್ಟಾಗಿದೆ ಅಂತ. ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ಅಡುಗೆ ಮನೆಗೆ ಹೋಗಿ ತಿಂಡಿನ ಮಾಡೋದಕ್ಕೆ ಶುರು ಮಾಡ್ಕೊತೀನಿ. ಫಸ್ಟ್ ಏನು ಮಾಡ್ತೀನಪ್ಪ ಅಂದರೆ, ನಾನು 1 ಲೋಟ ಬಿಸಿನೀರನ್ನ ಕಾಯಿಸು. ಆ್ಯಂಡ್ ಯೂಸ್ವಲಿ ಹಸ್ಬೆಂಡು ಕೂಡ ಬಿಸಿನೀರನ್ನೇ ಕ್ಯಾರಿ ಮಾಡೋದು. ಹಾಗೆಯೇ ನನ್ನ ಮಗನಿಗೂ ಕೂಡ ಸ್ಕೂಲ್ಗೆ ಬಿಸಿನೀರೇ ಕೊಡೋದ್ರಿಂದ ಫಸ್ಟು ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಕಾಯಕ್ಕೆ ಇಟ್ಬಿಟ್ಟು ಅದು ಆರಿದ್ಮೇಲೆ ನನ್ನ ಮಗನಿಗೆ ಬಾಟಲ್ಗೆ ಹಾಕ್ತೀನಿ. ಯಾಕಂದರೆ ಅವನು ಬಿಸಿನೀರನ್ನ ಕುಡಿಯೋದು ತುಂಬಾ ಕಮ್ಮಿ, ಅವನು ಬಿಸಿನೀರು ಇಷ್ಟಪಡೋದಿಲ್ಲ. ಸೊ ಆರಿಸ್ಬಿಟ್ಟು ಅವನಿಗೆ ಹಾಕ್ಕೊಡ್ತೀನಿ. ಆ್ಯಂಡ್ ಮಾಮೂಲಿ ನನ್ನ ಹಸ್ಬೆಂಡ್ಗೆ ಫ್ಲಾಸ್ಕ್ ಇರುತ್ತೆ, ಸೊ ಅಲ್ಲಿಗೆ ಬಿಸಿನೀರು ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಬಿಸಿನೀರು ಹಾಕ್ತೀನಿ. ಹಾಗೆ ನಾನು 1 ಲೋಟ ಬಿಸಿನೀರಿಗೆ ಒಂದು ಅರ್ಧ ನಿಂಬೆಹಣ್ಣು ಹಾಕಿಬಿಟ್ಟು ನಿಂಬೆಹಣ್ಣು ರಸನ ಹಾಕಿ ಫಸ್ಟು ಕುಡಿದ್ಬಿಡ್ತೀನಿ. ಮೊದಲೇ ನಂದು ಪೂಜೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ತಿಂಡಿಗೆಲ್ಲ ರೆಡಿ ಮಾಡಿಕೊಂಡು ಹಾಗೆಯೇ ಬಿಸಿನೀರೆಲ್ಲ ಕಾಯಕ್ಕಿಟ್ಟು ಬಿಸಿನೀರನ್ನ ಸ್ವಲ್ಪ ಹೊತ್ತು ಕುಡಿದು ಆಮೇಲೆ ಮುಂದಿನ ಕೆಲಸನ ನಾನು ಶುರು ಮಾಡ್ಕೊಳ್ತೀನಿ. ಇವತ್ತು ಬಂದುಬಿಟ್ಟು ನಮ್ಮ ಅತ್ತೆ ಮಾವ ಉಪವಾಸ ಇರ್ತಾರೆ. ಇವತ್ತು ಷಷ್ಠಿ ಹಬ್ಬ ಆಗಿರೋದ್ರಿಂದ ಅವರು ಆಗಿಂದನೂ ಸಂಜೆ ತನಕ ಉಪವಾಸ ಇದ್ದು ಸಂಜೆ ಹುತ್ತದ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಊಟ ಮಾಡೋ ಅಂಥದ್ದು. ನನಗೆ ಅದು ರೂಢಿ ಇಲ್ಲದೆ ಇರೋದ್ರಿಂದ ನಾನು ಉಪವಾಸ ಏನು ಮಾಡೋದಿಲ್ಲ. ಬಟ್ ಪೂಜೆ ಮಾಡೋ ತನಕ ಏನೂ ತಿನ್ನೋದಿಲ್ಲ. ಹುತ್ತದ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬಂದಮೇಲೆ ನಾನು ತಿಂಡಿ ತಿನ್ನೋದು. ಸೊ ಅದರಿಂದ ಇವತ್ತು ಮನ್ವಿತ್ಗೆ ಹಾಗೆ ವಿಜಿಗೆ ಇಬ್ರಿಗೂ ಕೂಡ, ವಿಜಿಗೂ ಕೆಲಸ ಇದ್ದಿದ್ದರಿಂದ ಮನ್ವಿತ್ ಸ್ಕೂಲ್ಗೆ ರಜೆ ಇಲ್ಲದೆ ಇದ್ದರಿಂದ ನಾನು ತಿಂಡಿ ಬೇಗನೆ ಮಾಡಬೇಕಿತ್ತು. ಸೊ ಅವರಿಗೆ ಇಬ್ರಿಗೂ ಕೂಡ ನಾನು ಚಪಾತಿ ಮತ್ತು ಪಲ್ಯನ ಮಾಡಿದ್ದೆ. ಸೊ ಹಸ್ಬೆಂಡು ಕೂಡ ಬಾಕ್ಸ್ನ ಕ್ಯಾರಿ ಮಾಡ್ತಾರೆ ಸಮ್ಟೈಮ್ಸ್. ಸೊ ಅವ್ರಿಗೂ ಕೂಡ ಆ ಬಾಕ್ಸ್ಗೆ ಚಪಾತಿ ಹಾಗೆ ಮನ್ವಿತ್ಗೆ ಇಲ್ಲಿ ಮನೇಲಿ ಹಾಗೆ ಸ್ಕೂಲ್ಗೆಲ್ಲ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೆ. ಆ್ಯಂಡ್ ಈ ಷಷ್ಠಿ ಹಬ್ಬಕ್ಕೆ ಹಳ್ಳಿಕಲ್ ಸೈಡು ಹೆಸರುಬೇಳೆ ಕಿಚಡಿ ಹಾಗೆಯೇ ಎಲ್ಲ ತರಕಾರಿಗಳು ಈ ಸೀಸನಲ್ಲಿ ಏನೆಲ್ಲ ಬೆಳೀತಾರೆ ಎಲ್ಲ ತರಕಾರಿಗಳನ್ನು ಹಾಕಿ ಸಾಂಬಾರು ಮಾಡುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಬೇಳೆಕಾಳನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಯಾವ ಸಾಂಬಾರಿಗಾಗಲಿ ಕಿಚಡಿಗಾಗಲಿ ತೊಗರಿ ಬೇಳೆನೇ ಯೂಸ್ ಮಾಡೋ ಆಗಿಲ್ಲ, ಬರೀ ಹೆಸರು ಬೇಳೆಯಿಂದ ಕಿಚಡಿ ಮಾಡೋ ಅಂಥದ್ದು. ಸೊ ನಾನು ಸಂಜೆ ಒಂದು 6:30 7 o'clock ನಾನು ಕಿಚಡಿ ಮಾಡಿ ಹಾಗೆಯೇ ಹೆಸರುಬೇಳೆ ಕಿಚಡಿ ಹಾಗೆ ಎಲ್ಲ ತರಕಾರಿಗಳನ್ನ ಹಾಕಿ ಸಾಂಬಾರು ಮಾಡಿ ಹೆಸರುಬೇಳೆ ಪಾಯಸನ ಕೂಡ ಮಾಡಿ ಸ್ವಲ್ಪ ಕೋಸಂಬರಿನ ಮಾಡ್ಕೊಂಡಿದ್ವಿ. ಇಷ್ಟೇ ಸಿಂಪಲ್ಲಾಗಿ ನಾವು ಷಷ್ಠಿ ಹಬ್ಬನ ಆಚರಿಸಿದ್ದು. ಸೊ ಇಲ್ಲಿ ನಾನು ಪೂಜೆಗೆ ಹುತ್ತದ ಪೂಜೆಗೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆ ಸಾಮಾನು, ಇದು ಗೆಜ್ಜೆ ವಸ್ತ್ರ, ಹಾಗೆ ಸ್ವಲ್ಪ ಹೂವು, ಗಂಧದ ಕಡ್ಡಿ, ಕರ್ಪೂರ, ಅರಿಶಿನ ಕುಂಕುಮ, ಬಾಳೆಹಣ್ಣು, ಹಾಗೆ ಸ್ವಲ್ಪ ನೀರು ಮತ್ತು
ತೆಂಗಿನಕಾಯಿ. ಹಾಲಿನ್ನು ನಮ್ಮ ಅತ್ತೆ ಇನ್ನೂ ಎದ್ದಿರಲಿಲ್ಲ, ಯಾಕಂದರೆ ಅವ್ರದ್ದು ಇವತ್ತು ಲೇಟ್ ಪೂಜೆ ಆಗಿರೋದ್ರಿಂದ ಅವರು ಎದ್ದ ಮೇಲೆ ಫ್ರೆಶ್ಶಾಗಿ ಹಸುವಿಂದ ಹಾಲು ಕರೆಸ್ಕೊಂಡೋಗಿ ತನಿ ಎರ್ದ್ಬಿಟ್ಟು ಬರೋಣ ಅಂದ್ಬಿಟ್ಟು ಕಾಯ್ತಾ ಇದ್ದೆ. ಸೊ ಫೈನಲಿ ಅವರು ಎದ್ದು ಹಾಲೆಲ್ಲ ಕರ್ಕೊಟ್ಮೇಲೆ ಹಿಂದಿನ ದಿನವೇ ನಾನು ಸಪ್ರೇಟು ಬೆಣ್ಣೆನ ಮೊಸರಿಂದ ಬೆಣ್ಣೆನ ತೆಗೆದು, ಅಂದರೆ ಕೆನೆ ಎಲ್ಲ ಸ್ಟೋರ್ ಮಾಡಿ ಇಟ್ಟಿರ್ತೀನಲ್ವ, ಅದರಿಂದ ಬೆಣ್ಣೆನ ತೆಗೆದು ಕರಗಿಸಿ ತನಿ ಎರೆಯೋದಕ್ಕೆ ಅಂತಲೇ ಸಪ್ರೇಟ್ ಎತ್ತಿಟ್ಟಿದೆ. ಸೊ ಅದನ್ನು ಮತ್ತು ಹಸಿ ಹಾಲನ್ನ ತೊಗೊಂಡೋಗಿ ತನಿ ಎರೆದು ಪೂಜೆ ಮಾಡ್ಕೊಂಡು ಬಂದೆ. ಮನ್ವಿತ್ತು ಇನ್ನೂ ಎದ್ದಿರಲಿಲ್ಲ, ಇಷ್ಟು ಬೇಗ ಅವನ್ನ ಯಾಕೆ ಎಬ್ಸೋದು ಅಂತ ಹೇಳ್ಬಿಟ್ಟು ನಾನೇ ಹೋಗಿ ಪೂಜೆನ ಮಾಡಿಕೊಂಡು ಬಂದೆ. ಸೊ ಅಲ್ಲಿ ಹೋಗಿ ಯಾವುದೇ ರೀತಿ ವೀಡಿಯೋಸ್ನ ಮಾಡ್ಕೊಳಕ್ಕಾಗಲಿಲ್ಲ, ಮತ್ತು ಇಲ್ಲಿ ಯಾವುದೇ ರೀತಿ ರೆಸಿಪಿದು ವೀಡಿಯೋಸ್ನ ನನಗೆ ತೊಗೊಳಕ್ಕೆ ಟೈಮ್ ಇರಲಿಲ್ಲ, ಸಾರಿ ಫಾರ್ ದಟ್. ಸೊ ಒಂದು ಫೋಟೋ ಮಾತ್ರ ಆ್ಯಡ್ ಮಾಡಿದ್ದೀನಿ ಪೂಜೆ ಮಾಡಿದ್ರು ಅಂಥದ್ದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.